ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ರೈಸ್ ಬ್ಯಾಗ್ನ ಯಾವ ರೀತಿ ನಾವು ರೀಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ರೀಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ರೈಸ್ ಬ್ಯಾಗ್ಗೆ ಈ ರೀತಿ ಸೈಡ್ಸಲ್ಲಿ ಸ್ಟಿಚಸ್ ಹಾಕಿರ್ತಾರಲ್ಲ, ಆ ಸ್ಟಿಚಸ್ ಹಾಕಿರೋ ಕಡೆಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಎರಡು ಕಡೆ ಸ್ಟಿಚಸ್ ಇರುತ್ತೆ, ಆ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಈಗ ನಾವು ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಈ ಕ್ಲಾತು ಕೂಡ ಓಲ್ಡ್ ನೈಟಿ, ನೀವು ಯಾವುದಾದ್ರೂ ಓಲ್ಡ್ ನೈಟಿ, ಬೆಡ್ಶೀಟ್ಸು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಈ ಪ್ಲೇಸಲ್ಲಿ ಕ್ಲಾತನ್ನು ತಗೊಳ್ಳಿ. ಕ್ಲಾತನ್ನು ನಾನು ಈ ರೀತಿ ಡಬಲ್ ಫೋಲ್ಡಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಕ್ಲಾತು ನೋಡಿ, ಈ ಕಡೆಯಿಂದ 21 ಇಂಚಸ್ ಇದೆ, ಈ ಕಡೆಯಿಂದ 14 ಇಂಚಸ್ ಇದೆ. ಇಷ್ಟೇ ಸೈಜ್ ಅಂತ ಏನಿಲ್ಲ, ನೀವು ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾದರೂ ಮಾಡ್ಕೋಬೋದು. ಇದು ಡಬಲ್ ಫೋಲ್ಡಲ್ಲಿದೆ, ಸೇಮ್ ಆ್ಯಸ್ ಇಟ್ ಈಸ್. ಇನ್ನೂ ಒಂದು ಪೀಸನ್ನು ಡಬಲ್ ಫೋಲ್ಡಲ್ಲಿ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. 2 ಪೀಸಸನ್ನು ಕಟ್ ಮಾಡ್ಕೊಂಡ್ಮೇಲೆ ಈಗ ಈ ಕ್ಲಾತ್ ಯಾವ ಸೈಜ್ ಇದೆಯೋ ಆ ಸೈಜ್ಗೆ ನಾವು ರೈಸ್ ಬ್ಯಾಗನ್ನು ಕಟ್ ಮಾಡ್ಕೊಳ್ಳೋಣ. ರೈಸ್ ಬ್ಯಾಗು ಕೂಡ ನೋಡಿ, ಈ ರೀತಿ ಓಪನ್ ಇರೋ ಕಡೆಗೆ ಕ್ಲಾತು ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿವೋ ಆ ರೀತಿಯೇ ಜೋಡಿಸ್ಕೋಬೇಕು. ಕ್ಲೋಸ್ ಇರೋ ಕಡೆಗೆ ಕ್ಲೋಸ್ ಇರೋ ಅಂಥದ್ದು ಬರಬೇಕು. ಆ ರೀತಿ ನೋಡಿಕೊಂಡು ಕ್ಲಾತ್ ಯಾವ ಸೈಜ್ ಇದೆಯೋ ಅದೇ ಸೈಜ್ಗೆ ರೈಸ್ ಬ್ಯಾಗನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ರು ನಂತರ ಬೇಕಾದ್ರೆ ನಾವು ಅದನ್ನು ಲೆವೆಲ್ಲಾಗಿ ಕಟ್ ಮಾಡ್ಕೋಬೋದು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಈ 2 ಪೀಸನ್ನು ಕೂಡ ಅಂದರೆ ರೈಸ್ ಬ್ಯಾಗು ಮತ್ತು ಕ್ಲಾತು ಎರಡನ್ನೂ ಸೇರಿಸ್ಕೊಂಡು ಮೊದಲಿಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕ್ಲಾತು ಒಂದು ಪೀಸನ್ನು ಮಾತ್ರ ಜೋಡಿಸ್ಕೋಬೇಕು, ಇನ್ನೊಂದು ಪೀಸನ್ನು ಹಾಗೇ ಇಟ್ಕೊಂಡು ಹೀಗೆ ಸ್ಟಿಚಸನ್ನು ಹಾಕ್ಕೊಳ್ಳಿ. ಸ್ಟಿಚಸ್ಸನ್ನು ನಾನು ಸೆಂಟ್ರಲ್ಲಿ ಕೂಡ ಅಲ್ಲಲ್ಲಿ ಬರೋ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇದ್ರ ಪಕ್ಕದಲ್ಲಿ ನಾನು ಮತ್ತೆ ಒಂದು 4 ಇಂಚಸ್ ಅಷ್ಟು ಗ್ಯಾಪನ್ನು ಬಿಟ್ಕೊಂಡು 4 ಇಲ್ಲ 3 ಇಂಚಸ್ ಅಷ್ಟು ಗ್ಯಾಪನ್ನು ಬಿಟ್ಕೊಳ್ತಾ ಒಂದು ಮೀಡಿಯಮ್ ಸೈಜಲ್ಲಿ ಎಲ್ಲ ಸ್ಟಿಚಸನ್ನು ಕೂಡ ಹಾಕ್ಕೋಬೇಕು. ಹೀಗೆ ಫುಲ್ ಎಲ್ಲ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಹಾಗೆ ಹಾಕ್ಕೊಳ್ಳೋದ್ರಿಂದ ಕ್ಲಾತು ಮತ್ತು ರೈಸ್ ಬ್ಯಾಗ್ ಎರಡೂ ಕೂಡ ಒಂದೇ ಕಡೆಗೆ ಇರುತ್ತೆ, ಆ ಕಡೆ ಈ ಕಡೆ ಮೂವ್ ಆಗ್ದಿರ. ನೋಡಿ, ಈ ರೀತಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಇದೆಯಲ್ವ, ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಸುತ್ತಲೂ ಕೂಡ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ರೈಸ್ ಬ್ಯಾಗ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಡಬಲ್ ಫೋಲ್ಡಲ್ಲಿ ಫೋಲ್ಡನ್ನು ಹಾಕ್ಕೊಳ್ಳಿ. ಮತ್ತೆ ನೋಡಿ, ಇದನ್ನು ಹೀಗೆ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊಂಡು ಕ್ಲೋಸ್ ಇರೋ ಕಡೆಗೆ ಯಾವ ಕಡೆ ಕ್ಲೋಸ್ ಇದೆಯೋ ಆ ಕಡೆಗೆ ನಾವು 4 ಇಂಚಸ್ಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಎರಡೂ ಕಡೆಯಿಂದನೂ 4 ಇಂಚಸ್ ಇರಬೇಕು. ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಕ್ಲೋಸ್ ಇರೋ ಕಡೆಗೆ. ಎರಡೂ ಕಡೆ ಕೂಡ ಈ ರೀತಿ ಎಡ್ಜಸ್ಗೆ ಮಾರ್ಕನ್ನು ಹಾಕ್ಕೊಂಡು ಈ ಮಾರ್ಕ್ ಹಾಕಿರೋದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ಈ ಸೈಡ್ಗೂ ಕೂಡ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡ್ರೆ ಇದು ನೋಡಿ ಈ ರೀತಿ ಕಾಣಿಸುತ್ತೆ ಓಪನ್ ಮಾಡಿಕೊಂಡಾಗ. ಈಗ ಸೇಮ್ ಇನ್ನೊಂದು ಪೀಸ್ ಇದೆ ಅಲ್ವಾ ಕ್ಲಾತು, ಅದಕ್ಕೂ ಕೂಡ ಇದಕ್ಕೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ಅದನ್ನು ಕೂಡ ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡು ಕ್ಲೋಸ್ ಇರೋ ಕಡೆಗೆ 4 ಇಂಚಸ್ಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಹೀಗೆ ಮಾರ್ಕನ್ನು ಹಾಕ್ಕೊಂಡು ಎರಡೂ ಕಡೆಗೂ ಕೂಡ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಸೇಮ್ ಅದು ಯಾವ ರೀತಿ ಇರುತ್ತೋ ರೈಸ್ ಬ್ಯಾಗ್ ಹಾಕಿರೋ ಪೀಸು ಇದನ್ನು ಕೂಡ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ಹೀಗೆ ಎರಡೂ ಕಡೆಗೂ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ಸ್ಟಿಚ್ ಹಾಕ್ಕೊಂಡು ನಂತರ ಇದನ್ನು ನೋಡಿ, ಈ ಕಡೆ ಓಪನ್ ಬರುತ್ತಲ್ಲ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಸಲ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸ್ಟಿಫ್ ಆಗಿರುತ್ತೆ. ಹೀಗೆ ಸೈಡ್ಸನ್ನು ಎರಡೂ ಕಡೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ
ಇಲ್ಲಿ ನಾವು 4 ಇಂಚಸ್ಗೆ ಮಾರ್ಕನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಓಪನ್ ಮಾಡಿಕೊಂಡು ಆಪೋಸಿಟ್ ಸೈಡ್ಗೆ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಹಾಕ್ಕೋಬೇಕು. ಈಗ ಇದ್ರ ಮೇಲೆ ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನೇ ಹಾಕ್ಕೊಳ್ಳಿ. ಎರಡೂ ಸೈಡ್ಗೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದಕ್ಕೆ ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಸೇಮ್ ಅದೇ ರೀತಿ ನಾವು ಇನ್ನೊಂದು ಸೈಡ್ಗೂ ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಾವು ಇದಕ್ಕೆ ಬ್ಯಾಗ್ಗೆ ಹ್ಯಾಂಗಿಂಗ್ಸ್ಗೋಸ್ಕರ ನಾನು ಈ ರೀತಿ 15 ಇಂಚಸ್ ಲೆಂತು 3 ಇಂಚಸ್ ವಿಡ್ತ್ ಇರೋ ಥರ ಪೀಸನ್ನು 2 ಪೀಸನ್ನು ತಗೊಂಡಿದ್ದೀನಿ. ಇದನ್ನು ಈ ರೀತಿ 4 ಫೋಲ್ಡಲ್ಲಿ ಫೋಲ್ಡನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 2 ಪೀಸನ್ನು ತಗೊಂಡು ಈ ರೀತಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ನಾವು ಹೊಲಿತಾ ಇರೋ ಬ್ಯಾಗಿಗೆ ಹ್ಯಾಂಗಿಂಗ್ಸ್ಗೋಸ್ಕರ ಈ ರೀತಿ ಪೀಸನ್ನು ರೆಡಿ ಮಾಡ್ಕೋಬೇಕು. ಹೀಗೆ 2 ಪೀಸನ್ನು ಕೂಡ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೂ ಒಂದು ಪೀಸ್ ಇದೆ ಅಲ್ವಾ ಕ್ಲಾತು, ಅದನ್ನು ಕೂಡ ನಾವು ಸೈಡ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ರೈಸ್ ಬ್ಯಾಗ್ ಹಾಕಿರೋ ಪೀಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವೋ ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನಾವು ಮೊದಲಿಗೆ ಸೈಡ್ಸನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಈ ಓಪನ್ ಏರಿಯಾ ಇದೆಯಲ್ವ, ಇದನ್ನು ಕೂಡ ಓಪನ್ ಮಾಡಿಕೊಂಡು ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ಎರಡು ಕಡೆಗೂ ಕೂಡ ಓಪನ್ ಇರುತ್ತಲ್ಲ, ಎರಡನ್ನೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ಹ್ಯಾಂಗಿಂಗ್ಸ್ ಇದೆಯಲ್ವ, ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ರೈಸ್ ಬ್ಯಾಗ್ ಇದೆಯಲ್ವ, ಇದಕ್ಕೆ ನೋಡಿ ನಾನು ಈ ರೀತಿ ಸೆಂಟರ್ಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಈಗ ಇದನ್ನು ಒಳಗಡೆಗೆ ಈ ರೀತಿ ಇಟ್ಕೊಳ್ಳಿ. ಕ್ಲಾತ್ ಯಾವ ಕಡೆ ಇದೆಯೋ ಆ ಕಡೆಗೆ ಇಟ್ಕೊತಾ ಇದ್ದೀನಿ. ಈಗ ಇಟ್ಕೊಂಡು ಈಗ ಇವೆರಡನ್ನೂ ಕೂಡ ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ರಫ್ ಹೊಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅವು ಬೇಗ ಕಿತ್ತು ಬಂದುಬಿಡ್ತವೆ. ಕಂಪಲ್ಸರಿಯಾಗಿ ರಫ್ ಹೊಡ್ಕೋಬೇಕು. ಹೀಗೆ ಸ್ಟಿಚ್ಚನ್ನ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದು ಪೀಸ್ ಇದೆ ಅಲ್ವಾ, ಆ ಪೀಸನ್ನು ಇದರ ಒಳಗಡೆಗೆ ಇಟ್ಕೊಳ್ಳಿ. ಎರಡೂ ಕಡೆಗೂ ಕೂಡ ಇದನ್ನು ಹ್ಯಾಂಗಿಂಗ್ಸ್ನ ಜಾಯಿನ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಪೀಸ್ ಇರೋದನ್ನು ತಗೊಂಡು ಇದರ ಒಳಗಡೆಗೆ ಕ್ಲಾತು ಯಾವ ಕಡೆ ಇದೆಯೋ ಅದೇ ಕಡೆಗೆ ಆ ಪೀಸನ್ನು ಇಟ್ಕೊಂಡು ಸ್ಟಿಚ್ಚಿಂಗ್ ಮಾರ್ಜಿನ್ ಇರೋವು ಆಚೆ ಕಡೆಗೆ ಬರಬೇಕು. ಈಗ ಈ ಬ್ಯಾಗ್ಗೆ ಆಲ್ರೆಡಿ ಆಚೆಗಿದೆ, ಅದು ಕೂಡ ಆಚೆಗೆ ಕಾಣಿಸ್ಬೇಕು. ಆ ರೀತಿ ಜೋಡಿಸ್ಕೊಳ್ತಾ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರಬೇಕು. ಸ್ಟಿಚ್ಚಿಂಗ್ ಮಾರ್ಜಿನ್ ಈಗ ಆಚೆ ಕಡೆಗೆ ಇರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ರೌಂಡ್ ಫುಲ್ಲು ಕೂಡ ಇದನ್ನು ಸ್ಟಿಚ್ ಮಾಡಿಕೊಂಡು ಒಂದು 5 ಇಂಚಷ್ಟು ನಾನು ಗ್ಯಾಪನ್ನು ಬಿಡ್ತಾಯಿದ್ದೀನಿ. ಆ ಗ್ಯಾಪ್ ಏನಕ್ಕೆ ಬಿಡ್ತೀವಿ ಅಂದರೆ ನಾವು ಇದನ್ನು ಉಲ್ಟಾ ಮಾಡ್ಕೊಳ್ಳೋದಕ್ಕೋಸ್ಕರ ಗ್ಯಾಪನ್ನು ಬಿಟ್ಟು ಒಂದು 5 ಇಂಚಷ್ಟು, ಇನ್ನು ಮಿಕ್ಕಿದ್ದೆಲ್ಲ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಫುಲ್ಲು ಸ್ಟಿಚ್ಚನ್ನು ಮಾಡ್ಕೋಬೇಕು. ಮಾರ್ಜಿನ್ನು ಕಂಪಲ್ಸರಿಯಾಗಿ 1/2 ಇಂಚ್ ಅನ್ನೋದನ್ನು ಬಿಡಬೇಕು. ಹೀಗೆ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನಾವು ಇದನ್ನು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡಾಗ ರೈಸ್ ಬ್ಯಾಗು ಒಳಗಡೆಗೆ ಹೋಗ್ಬಿಡುತ್ತೆ. ಆ ಕಡೆ ಈ ಕಡೆ ಒಳಗಡೆ ಮತ್ತು ಆಚೆ ಕಡೆ ಕೂಡ ಕ್ಲಾತು ಕಾಣಿಸುತ್ತೆ, ರೈಸ್ ಬ್ಯಾಗು ಕಾಣಿಸೋದಿರ ಆ ರೀತಿ ಬರುತ್ತೆ. ಹೀಗೆ ರೌಂಡ್ ಫುಲ್ಲು ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಈಗ ಇಲ್ಲಿ ನೋಡಿ ಗ್ಯಾಪನ್ನು ಬಿಟ್ಟಿದ್ದೀನಿ ನಾನು. ಈ ಗ್ಯಾಪಲ್ಲಿ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಆಗಲಿ ಅದನ್ನು ಎಳ್ಕೊಳ್ತಾ ಬರಬೇಕು. ಹೀಗೆ ಟರ್ನ್ ಮಾಡ್ಕೊಂಡ್ಮೇಲೆ ಈ ಗ್ಯಾಪ್ ಇರೋದನ್ನು ಮತ್ತೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಮಾರ್ಜಿನ್ ಇರೋದು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಹಂಗೆ ರೌಂಡ್ ಫುಲ್ಲೂ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ರೌಂಡಾಗಿ ಫುಲ್ ಮತ್ತು ಸ್ಟಿಚ್ಚನ್ನು ಮಾಡಿಕೊಂಡ್ರೆ ನಮ್ಮ ಬ್ಯಾಗು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ನಾವು ರೈಸ್ ಬ್ಯಾಗು ಈ ರೀತಿ ವೇಸ್ಟ್ ಪೀಸ್ ಕ್ಲಾತನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು
ಸ್ಟಿಚ್ಚನ್ನು ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು. ಈ ಬ್ಯಾಗ್ಗಳನ್ನ ನಾವು ಮಲ್ಟಿಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ರೌಂಡ್ ಫುಲ್ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಇದು ಕಂಪ್ಲೀಟ್ ಆಗೋಗುತ್ತೆ ಸ್ಟಿಚಿಂಗ್ ಅನ್ನೋದು. ಈಗಿದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಬಗ್ಗೆ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ. ಓಕೆ ಫ್ರೆಂಡ್ಸ್, ಬಾಯ್.